ಇನ್ನು ಕುಂಭರಾಶಿಯವ್ರಿಗೆ ನೋಡಿ, ರಾಶಾಧಿಪತಿ ಹಾಗೂ ವ್ಯಯಸ್ಥಾನಾಧಿಪತಿ ಶನಿ ದ್ವಿತೀಯ ಸ್ಥಾನದಲ್ಲಿ ವಕ್ರಿಯಾಗಿರೋದ್ರಿಂದ ಸಂಪಾದನೆ ಹೆಚ್ಚಾಗುತ್ತೆ, ಅಷ್ಟೇ ಖರ್ಚುಗಳು. ಇವ್ರಿಗೂ ಕೂಡ ಖರ್ಚಿನ ಮೇಲೆ ಕಡಿವಾಣ. ನೋಡಿ, ಇಷ್ಟೇ ಹೇಳುತ್ತೆ ಇದು. ನೀವು ಸಂಪಾದನೆ ಮಾಡ್ತಾ ಇದ್ದೀರಾ, ಗುರುಬಲ ಬಂದಿತ್ತೆ ಅಂತೇಳಿ ತಾತ್ಕಾಲಿಕ ಗುರುಬಲ ಇರೋದ್ರಿಂದ ಸಂಪಾದನೆ ಆಗ್ತಾ ಇದೆ. ಆದರೆ ವಕ್ರಿ ಶನಿಯ ಒಂದು ಇದರಿಂದ ಏನಾಗುತ್ತೆ, ಹಣ ಕಳೆದುಕೊಳ್ಳುವಂಥ ಒಂದು ವ್ಯವಸ್ಥೆಗಳು ಕೂಡ ಆಗುವಂಥ ಅಷ್ಟೇ ಖರ್ಚುಗಳು ಕೂಡ ಇರುತ್ತೆ. ಇನ್ನು ಸಪ್ತಮಾಧಿಪತಿ ನೀಚ ಸ್ಥಾನದಲ್ಲಿದ್ದು ಸಪ್ತಮದಲ್ಲಿ ಕೇತು ಇರೋದ್ರಿಂದ ದಂಪತಿಗಳ ನಡುವೆ ಅಷ್ಟಾಗಿ ಹೊಂದಾಣಿಕೆ ಇರೋದಿಲ್ಲ. ಇದನ್ನೆಲ್ಲರೂ ಕೂಡ ತಿಳ್ಕೊಳ್ಳಿ. ಕುಂಭರಾಶಿಯವರು ಇಷ್ಟು ದಿನ ಏನೋ ಕಷ್ಟ ಅನುಭವಿಸಿರ್ತೀರ, ಮತ್ತು ಕೂಡ ಅದೇ ರೀತಿ ಕಷ್ಟ ಆಗ್ಬಿಡುತ್ತೆ. ಯಾಕಂದರೆ ನಿಮಗೆ ಸಪ್ತಮಾಧಿಪತಿ ನೀಚ ಸ್ಥಾನದಲ್ಲಿದ್ದು ಸಪ್ತಮದಲ್ಲಿ ಕೂಡ ಕೇತು ನೋಡಿ ಕರ್ಮಕ್ಕೆ ಬಿಟ್ಟೋಗ್ಬಿಡ್ತಾರೆ. ಇವಕ್ಕೆಂದರೆ ಕೇತು ಕರ್ಮಕಾರಕ, ದಂಪತಿಗಳಿಗೆ ಅಷ್ಟಾಗಿ ಹೊಂದಾಣಿಕೆ ಇರೋದಿಲ್ಲ, ತುಂಬ ಕಷ್ಟ. ಒಂದು ಮಾತು ಬೆಳೆದ್ಬಿಟ್ಟು ದಂಪತಿಗಳ ನಡುವೆ ವಿರಸಗಳು ಉಂಟಾಗುವಂಥದ್ದಾಗುತ್ತೆ. ಮತ್ತು ಮೂರನೇ ವ್ಯಕ್ತಿಯಿಂದ ಸಂಸಾರದಲ್ಲಿ ನೆಮ್ಮದಿ ಇರೋದಿಲ್ಲ ಅಂತ. ಯಾರೋ ಮೂರನೇ ಮಾತು ಕೇಳಿಬಿಡ್ತೀರಾ ನೀವು. ಯಾರೋ ವ್ಯಕ್ತಿ ಗಂಡ ಹೆಂಡ್ತೀರಿ, ನಿಮ್ಮ ಮಾತುಗಳು ನಂಬಿಕೆ ಇರೋದಿಲ್ಲ, ಯಾರೋ ಮೂರನೇ ವ್ಯಕ್ತಿ ಏನೋ ಹೇಳ್ದ ಅಂತೇಳಿ ಅದನ್ನು ನಂಬಿಬಿಟ್ಟು ಅದರಿಂದ ಏನಾಗುತ್ತೆ, ನಿಮ್ಮ ಸಂಸಾರದಲ್ಲಿ ಬಿರುಕುಂಟಾಗ್ಬಿಡುತ್ತೆ. ಕುಂಭರಾಶಿಯವರು ಅವಶ್ಯಕವಾಗಿ ತಿಳ್ಕೊಳ್ಳಿ. ಇದು ಏನು ಮಾಡಬೇಕು, ನೀವು ಯಾವ ಪೂಜೆ ಪುನಸ್ಕಾರ ಮಾಡೋದಲ್ಲ, ಬೇರೆಯವ್ರ ಮಾತನ್ನ ಕೇಳಬಾರ್ದು ನೀವು. ಈ ಸಮಯದಲ್ಲಿ ಹಂಗಾಗುತ್ತೆ. ಅದು ತುಂಬ ಜನ ಪಾಪ ಹೆಂಡತಿ ಆಗಲಿ ಗಂಡನಾಗಲಿ ಅವರು ಅವ್ರ ನಿಷ್ಠೆಯಿಂದ ಇರ್ತಾರೆ. ಯಾರೋ ನಿಮ್ಮ ಮೇಲೆ ಸಂಸಾರದಲ್ಲಿ ಅದಕ್ಕೆ ಹೇಳ್ತಾರಲ್ಲ, ಏನೋ ಸಂಸಾರದ ಉಳಿ ಹಿಂಡಬೇಕು ಬರ್ತಾರೆ ಅಂತ, ಆ ರೀತಿ ಎಲ್ಲ ಆಗ್ಬಿಡುತ್ತೆ. ಹಾಗಾಗಿ ತುಂಬ ಜಾಗ್ರತೆ ವಹಿಸೋದು ತುಂಬ ಸೂಕ್ತ.